ಹಲೋ ಫ್ರೆಂಡ್ಸ್, ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಿ, ನಮ್ಮದು ವೀಡಿಯೋಗಳು ಬಂದಿಲ್ಲ ಅಂದ್ಬಿಟ್ಟು ತುಂಬ ಜನ ಫೋನ್ಗಳು ಮಾಡಿದ್ರಿ. ಇವತ್ತಿನ ವೀಡಿಯೋಲ್ಲಿ ಎಲ್ಲರಿಗೂ ಒಂದು ಹಕ್ಕಿ ಸಿಗಬೇಕು ಅಂತ ಮಾಡಿರೋ ವೀಡಿಯೋ ಇದು. ಇದೇನೆಂದರೆ ಇವತ್ತಿನ ವೀಡಿಯೋಲ್ಲಿ ಬಂದ ಜೊತೆಗಳ್ದು ವೀಡಿಯೋ ಮಾಡಿದ್ದೀನಿ, ಪ್ಲಸ್ಸು ಸಿಂಗಲ್ ಗಂಡುಗಳು ಈ ವರ್ಷ ಹಾರಿಸ್ಕೊಳ್ಳೋ ಗಂಡುಗಳು ಅದರದ್ದು ವೀಡಿಯೋ ಮಾಡಿದ್ದೀನಿ. ರೆಡಿಯಾಗಿ ಹಾರ್ತಾ ಇರೋ ಹಕ್ಕಿಗಳ್ದು ವೀಡಿಯೋ ಮಾಡಿದ್ದೀನಿ. ಸಿಂಗಲ್ ಹೆಣ್ಗಳು ತುಂಬ ಜನ ಕೇಳ್ತಾ ಇರ್ತೀರ, ಸಿಂಗಲ್ ಹೆಣ್ಗಳದ್ದು ವೀಡಿಯೋ ಇದೆ ಇದರಲ್ಲಿ. ಪ್ಲಸ್ಸು ನಿಮಗೆ ಪಟ್ಟಾಗಳದ್ದು ವೀಡಿಯೋ ಇದೆ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಹಕ್ಕಿಗಳು ಸಿಗಲಿ, ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಚಾಯ್ಸ್ ಇರುತ್ತೆ. ಒಬ್ರಿಗೆ ಜೊತೆ ಬೇಕು ಅಂತಾರೆ, ಒಬ್ಬರು ಸಿಂಗಲ್ ಹಕ್ಕಿ ಬೇಕು ಅಂತಾರೆ, ಒಬ್ಬರು ಆಡ್ತಾ ಇರೋ ಹಕ್ಕಿ ಬೇಕು ಅಂತಾರೆ, ಒಬ್ಬರು ಗಂಡು ಬೇಕು, ಒಬ್ಬರು ಹೆಣ್ಣು ಬೇಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಒಂದೇ ವೀಡಿಯೋಲ್ಲಿ ಎಲ್ಲ ಥರ ಹಕ್ಕಿಗಳು ನಾನು ವೀಡಿಯೋ ಮಾಡಿದ್ದೀನಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದರೆ ಫಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಯಾವ ಹಕ್ಕಿ ಬೇಕು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ, ಆದಷ್ಟು ನಾನು ಆ ಹಕ್ಕಿನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ, ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದ್ದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೇ ಲೈನು ನಗಿನ ತಾಮ್ರಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೆಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಹಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಹಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು
ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯ್ತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಹಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಹೆಣ್ಣಕ್ಕಿಗಳು ಕೇಳ್ತಾ ಇದ್ರಿ. ಇದು ಬಂದ್ಬಿಟ್ಟು ಗುಂಡು ತಲೆ, ಗಿಡ್ಡಿ ಚೊಂಚು, ಗಿಡ್ಡಿ ಕಾಲು, ಚಿಕ್ಕದುಮಾಲ್ ಹೆಣ್ಣು. ಪಕಟಗಳು 2 ಆಚೆ ಇರುತ್ತೆ. ಇವಾಗ 9ನೇ ಗರಿ ಮುಗಿಸಿ ದಸ್ತದ ಗರಿಗೆ ಹೋಗ್ತಾರೆ ಹೆಣ್ಣಿದು. ಇನ್ನು ಪಟ್ಟ ಹೆಣ್ಣು, ದೊಡ್ಡ ಹೆಣ್ಣಲ್ಲ ಪಟ್ಟ ಹೆಣ್ಣು. 9ನೇ ಗರಿ ಮುಗಿಸಿ 10ನೇ ಗರಿಗೆ ಹೋಗ್ತಾರೆ ಹೆಣ್ಣು. ಇದು ಜೊತೆ ಪಟ್ಟ ಏನು ಗಂಡು ಪಟ್ಟ ಇದೆ ಅದು ಆಲ್ರೆಡಿ 5:45 6 ಗಂಟೆ ಟೈಮ್ ಬಂದುಬಿಟ್ಟಿದೆ. ಇದು ಪಟ್ಟಯಿಂದನೇ ಬಿಟ್ಟಿಲ್ಲ ನಾವು, ಯಾಕಂದರೆ ಹೆಣ್ಣು ಪಟ್ಟನ ನಾವು ಹಾರ್ಸೋಕೆ ಹೋಗಲ್ಲ ಜಾಸ್ತಿ. ಬಿಟ್ಟಿಲ್ಲ, ದೊಡ್ಡ ಅಕ್ಕಿ ಮಾಡ್ಕೊಬೇಕಂತ ಇಟ್ಕೊಂಡಿದ್ದು. ಇದೇ ಅಕ್ಕಿನ ಇವಾಗ ಸೇಲ್ ಮಾಡ್ತಾಯಿದ್ದೀವಿ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಯಾರೇ ಇಸ್ಕೊಂಡ್ರೂ ಒಂದು ವಾರದಲ್ಲೆಲ್ಲ ಜೊತೆ ಹಾಕ್ಕೊಬೋದು. ಯಾಕಂದರೆ ಅಕ್ಕಿ ಫುಲ್ಲು ಮಸ್ತಿಯಲ್ಲಿದೆ. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸೂಪರ್ ಆಗಿದೆ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ಚಿಕ್ಕದುಮಾ ಲೈನಲ್ಲಿ ಬಂದಿರೋ ಅಕ್ಕಿ ಇದು. ಸ್ವಲ್ಪ ಗಾಬರಿ ಇದೆ, ಯಾಕಂದರೆ ಇದು ಹೊಸ ಗೂಡೋದಕ್ಕೆ ಸ್ವಲ್ಪ ಗಾಬರಿ ಇದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಎಸ್ಸತಿನ ನೆತ್ಬಿಟ್ರೇನು ಅಕ್ಕಿ ಫುಲ್ಲು ಚಳಿಯಾಗಿ ನಿಂತ್ಕೊಳ್ಳುತ್ತೆ. ಟಾಪ್ ಕ್ಲಾಸ್ ಆಗಿರುತ್ತೆ. ಹಾರಿಸ್ಕೊಳ್ಳೋರು ಬೇಕಾದ್ರೆ ಹಾರಿಸ್ಕೊಬೋದು. ಹೆಣ್ಣಕ್ಕಿಗಳು ಯಾರು ಹಾರಿಸೋರಿದ್ರೆ ಹಾರಿಸ್ಕೊಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಪಟ್ಟ. ಇದು ಜೊತೆ ಗಂಡು ಪಟ್ಟ ಬಂದ್ಬಿಟ್ಟು ಬಾಜಿ ಬಂದ್ಬಿಟ್ಟು 5-6 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 25 ಇಂದ 30 ನಿಮಿಷ ಪಲ್ಲಾಗಿ ಬರ್ತಾಯಿದೆ. ಈ ಹೆಣ್ಣು ಪಟ್ಟನ ನಾವು ಹಾರಿಸಿಲ್ಲ. ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮ್ ಹಾರಿಸ್ಬೇಕು. ಜೊತೆ ಮಾಡಿ ಜಾತಿ ಮಾಡ್ಕೊಳ್ಳೋರು ಜಾತಿ ಮಾಡ್ಕೊಳಕ್ಕೆ ಇಟ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ ಬರೀ 2,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ನು ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟು ಹೆಣ್ಪಟ ತೋರಿಸಿದೆ. ಬಾಲ ನೋಡ್ಬೋದು, ಎಲ್ಲ ಕಿತ್ಕೊಟ್ಟಿರೋ ಬಾಲ ಬರ್ತಾ ಇದೆ. ಅದಕ್ಕೋಸ್ಕರ ಹಿಂಗೆ ಅಗಲ ಕಾಣಿಸ್ತಾ ಇದೆ. 1.5 ಬಾಲ ಲೆಕ್ಕ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ದಸ್ತದ ಗರಿ ನೋಡ್ಬೋದು, ಉದ್ರಿ ಬರ್ತಾ ಇದೆ.
ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿರುತ್ತೆ. ಎರಡು ಸೈಡು ನೋಡ್ಬೋದು ದಸ್ತದ ಗರಿ ಉದ್ರಿ ಬರ್ತಾ ಇದೆ, ವೈಬ್ರೇಷನ್ ಚೆನ್ನಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಸೂಪರ್ ಅಗ್ಲ ಕಣ್ಣಿರುತ್ತೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣಿನ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿದೆ, ಹರಡ್ಕೊಂಡಿದೆ, ಎದ್ದಿ ಕಾಣುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು ಚೆನ್ನಾಗಿ ಮಾಡುತ್ತೆ. ಶುದ್ಧ ಕಣ್ಣು ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ. ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಇದಕ್ಕೆ 2 ರಿಂಗ್ ಇರುತ್ತೆ, ಇಲ್ಲೊಂದು ರಿಂಗು, ಇಲ್ಲೊಂದು ರಿಂಗು. ರಿಂಗ್ ನಂಬರ್ 5263. ಫ್ರೆಂಡ್ಸ್, ಇದು ಆನೇಕಲ್ ರೇಗ್ದಾರಲ್ಲಿ ಪಟ್ಟ. ಇದು ಏನಂದರೆ ಈ ಪಟ್ಟನ ರೆಡಿ ಮಾಡ್ತಾಯಿದ್ರಿ, ಗರಿಗಳನ್ನ ಹಾಳು ಮಾಡ್ಕೊಂಬಿಡ್ತು. ಹಾಳು ಮಾಡ್ಕೊಂಡಾಗಿದ್ದ ನಾವು ರೆಕ್ಕೆನ ಕಿತ್ಕೊಟ್ಟಿಲ್ಲ, ಹಕ್ಕಿನ ಹಾರ್ಸೋಕ್ಕೂ ಹೋಗಿಲ್ಲ. ಕ್ವಾಲಿಟಿ ವೈಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಚಡಿಯಾಗಿರುತ್ತೆ, ಎಸ್ ಟೈಪ್ ಕುತ್ತಿಗೆ ಇರುತ್ತೆ, ಪಕಡಗಳು ನೋಡ್ಬೋದು, 2 ಆಚೆ ಇರುತ್ತೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದೇ ಪಟ್ಟ ಬಂದ್ಬಿಟ್ಟು ಗರಿಗಳು ಚೆನ್ನಾಗಿದ್ದಾಗ 4-4.25 ಗಂಟೆ ಹಾರಿದ ಪಟ್ಟ. ಗರಿಗಳೆಲ್ಲ ತುಂಬ ಡ್ಯಾಮೇಜ್ ಮಾಡ್ಕೊಂಬಿಟ್ಟಿದೆ, ಅದಕ್ಕೋಸ್ಕರ ಬಿಡ್ಕೊಳಕ್ಕಾಗಲ್ಲ ನಮಗೆ. ನೀವು ಬೇಕಾದ್ರೆ ಇದೇ ಗರಿಯಲ್ಲಿ ಬಿಡ್ಕೊಬೋದು, ಆದರೆ ನಮಗೆ ಏನಂದರೆ ಟೂರ್ನಮೆಂಟ್ಗೆ ಸೆಟ್ ಆಗೋಲ್ಲ ಈ ಗರಿಗಳಲ್ಲಿ ಬಿಡ್ಕೊಳ್ಳೋಕ್ಕೆ. ರೆಕ್ಕೆ ಕಿತ್ಕೊಟ್ಟು ಇದಕ್ಕೆ ಮತ್ತೆ ಗರಿ ಬರೋ ಅಷ್ಟಲ್ಲಿ ಕಾದರೆ ನಾವು ಟೂರ್ನಮೆಂಟ್ ಸೀಸನ್ ಆಗೋಗುತ್ತೆ. ಹಕ್ಕಿನ ಕೊಟ್ಬಿಡೋಣ, ಯಾರಿಗಾರೋ ಒಳ್ಳೆ ಶೋಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಮಾಡ್ತಾರೋ ವೀಡಿಯೋ ಇದು. ಕ್ವಾಲಿಟಿ ವೈಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಫುಲ್ ಚಡಿಯಾಗಿರುತ್ತೆ, ಎಸ್ ಟೈಪ್ ಕುತ್ತಿಗೆ ಬರುತ್ತೆ. ಬಾಜಿ ಬಂದ್ಬಿಟ್ಟು 4-5 ಬಾಜಿ ಮಾಡುತ್ತೆ, 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 15-20 ನಿಮಿಷ ಪಲ್ಲ ಬರೋದು. 4-4.25 ಗಂಟೆ ಹಾರಿರೋ ಅಕ್ಕಿ. ಗರಿಗಳೆಲ್ಲ ಡ್ಯಾಮೇಜ್ ಮಾಡ್ಕೊಂಡಿದೆ, ಅದು ಡೀಟೇಲ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆನೇಕಲ್ ರೇಗ್ದಾರ ಪಟ್ಟಾನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಆನೇಕಲ್ ರೇಗ್ದಾರಲ್ಲಿ ಮೋಸ್ಟ್ಲಿ ಹೆಣ್ಣು ಪಟ್ಟ ಆಗ್ಬೋದು ಇದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರ ಪಟ್ಟ ತೋರಿಸ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚಡಿ ಬಲ ಬರುತ್ತೆ, ಚುಪ್ ತಿರಿ ಉದ್ದ ತಿರಿ. ಎಲ್ಲಂದರೆ ಇಲ್ಲಿ ತಿರಿಗಳೆಲ್ಲ ಡ್ಯಾಮೇಜ್ ಮಾಡ್ಕೊಂಬಿಟ್ಟಿದೆ. ಇಲ್ಲಿ ನೋಡ್ಬೋದು ತಿರಿನ ಡ್ಯಾಮೇಜ್ ಮಾಡ್ಕೊಂಡಿದೆ. 8ನೇ ಗರಿ ಪಟ್ಟ ಇದು. ಇಲ್ಲಿ ನೋಡ್ಬೋದು 8ನೇ ಗರಿ ಪಟ್ಟ. ಅದು ಬಿಟ್ಟು ಮಿಕ್ಕಿ ತಿರಿ ಎಲ್ಲ ಕರೆಕ್ಟಾಗಿದೆ. 2 ಸೈಡ್ ನೋಡ್ಬೋದು ತಿರಿನ ಡ್ಯಾಮೇಜ್ ಮಾಡ್ಕೊಂಡಿದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಪ್ಲಸ್ಸು, ಆಚೆ ಪಕಟ ಇವೆಲ್ಲ ನೋಡ್ಬೋದು ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು 2 ಸಖತ್ತಾಗಿದೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ಕಾಣಿಸ್ತಾ ಇದೆ. ಇವೆಲ್ಲ ವಯಸ್ಸಾಗ್ತಿರ್ತಾನೆ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ತುಂಬ ಒಳ್ಳೆ ಅಕ್ಕಿ, ತುಂಬ ಒಳ್ಳೆ ಲೈನು. ಆನೇಕಲ್ ರೇಗ್ದಾರಲ್ಲಿ ಬಂದಿರೋ ಅಕ್ಕಿ ಇದು. ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಲೈನ್ ಮಾಡ್ಕೊಬೋದು, ಒಳ್ಳೆ ಜೊತೆ ಮಾಡ್ಕೊಂಡು ಒಂದು ಒಳ್ಳೆ ಶೋಕ್ ಮಾಡ್ಕೊಬೋದು ಈ ಅಕ್ಕಿಯಲ್ಲಿ. ರಿಂಗ್ ನಂಬರ್ 3174. ಫ್ರೆಂಡ್ಸ್, ಇದು ಬಲೆ ಹುಚ್ಚ ಲೈನಲ್ಲಿ ನಮ್ಮದು ಏನು ದೊಡ್ಡ ಅಕ್ಕಿ ಇದೆ ಆ ಅಕ್ಕಿಯಲ್ಲಿ ಮಾಡಿಸಿರೋ ಪಟ್ಟ. ಆಲ್ರೆಡಿ ಈ ಪಟ್ಟ ಬಂದ್ಬಿಟ್ಟು 6 ಗಂಟೆ ಚಿಲ್ಲರೆ ಹಾರಿರೋ ಪಟ್ಟ. ಇದೇ ವರ್ಷ 6 ಗಂಟೆ ಚಿಲ್ಲರೆ ಹಾರಿರೋ ಪಟ್ಟ. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಪುಕ್ಕ ಎಲ್ಲ ಉದುರಿಸ್ಕೊಂಡಿದೆ, ಯಾಕಂದರೆ ಮೊನ್ನೆ ಮಳೆಗೆ ಹೋಗಿದ್ದಕ್ಕೆ ಫುಲ್ಲು ಮಳೆಯಲ್ಲಿ ನೆಂದು ಕುರ್ಜಾಗಿ ಪುಕ್ಕ ಎಲ್ಲ ಉದುರಿಸ್ಕೊಂಡಿದೆ. ಪ್ಲಸ್ ಏನಂದರೆ ದಸ್ತದ ಗರಿನೂ ಉದುರಿಸ್ಕೊಂಡ್ಬಿಟ್ಟಿದೆ. ನಾವಿನ್ನು ಬಿಡೋಕ್ಕಾಗಲ್ಲ, ಇದು ಬಿಡೋಕ್ಕೆ ಕಷ್ಟ ಆಗುತ್ತೆ ನಮಗೆ. ದಸ್ತದ ಗರಿ ಉದುರಿಸ್ಕೊಂಡಿದೆ. ಒಂದು ದಸ್ತ ಬಂದಿರೋ ಹಕ್ಕಿ ಇದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ನಮ್ಮ ಮನೇಲಿ ಏನು ಬಲೆ ಹುಚ್ಚ ಗಂಡಿದೆ, ಮೇಯ್ನ್ ದೊಡ್ಡ ಗಂಡು, ಅದ್ರದ್ದು ಮಗ ಇದು. ಓದ್ಸತಿ ನಾನು ಅದ್ರ ಜೊತೆದೆ ವಿಡಿಯೋನ ಯೂಟ್ಯೂಬು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ನೀವು ನೋಡ್ಕೊಬೋದು. ಅದ್ರದ್ದು ಮಗ ಇದು. ತುಂಬ ಚೆನ್ನಾಗಿತ್ತು ಆಟ. ಏನಂದರೆ ಮಳೆಗೆ ನೆಂದಿ ಅಕ್ಕಿ ಮತ್ತೆ ಕುರ್ಜು ಮಾಡ್ಕೊಂಬಿಟ್ಟಿದೆ. ಇವಾಗ ನಾವು ಬಿಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಯಾರೋ ಅಕ್ಕಿ ಹಾರಿಸ್ಕೊಳ್ಳೋರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ, ಕಂಡೀಷನ್ ಸಕ್ಕತ್ತಾಗಿದೆ. ಒಂದು ದಸ್ತದ್ದು ಬಲೆ ಹುಚ್ಚ ಲೈನಲ್ಲಿ ತಾಮ್ರಾಲ್ ಗಂಡು.
ಆಡಿರೋ ಟೈಮ್ ಬಂದ್ಬಿಟ್ಟು 6 ಗಂಟೆ ಚಿಲ್ಲರೆ. ಈ ವರ್ಷ ಹಾರಿರೋ ಹಕ್ಕಿ. ಇನ್ನು ಟೈಮಿಂಗು ರೈಸ್ ಮಾಡ್ಕೊಳುತ್ತೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೊಡ್ಬರೋದು. ಒಳ್ಳೆ ಆಟ ಆಡೋ ಹಕ್ಕಿ. ರೆಕ್ಕೆಗಳನ್ನ ನೀಟಾಗಿ ರೆಡಿ ಮಾಡ್ಕೊಂಡು ಈ ವರ್ಷ ನೀವು ಬಿಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾಮ್ರಾಲ್ ಗಂಡನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ನೆಕ್ಸ್ಟು ಫ್ಯೂಚರ್ಗೆ ಜಾತಿ ಮಾಡ್ಕೊಳಕ್ಕೂ ತುಂಬ ಒಳ್ಳೆ ಹಕ್ಕಿ ಆಗುತ್ತೆ. ಮೈ ಮೇಲೆ ತುಂಬ ಕಪ್ಪು ಮಚ್ಚೆಗಳಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ಹಕ್ಕಿ ಕ್ವಾಲಿಟೀಸ್, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಟಾಪಾಗಿ ಬಂದಿದೆ. ಬಲೆ ಹುಚ್ಚ ಲೈನಲ್ಲಿ ಮಾಡಿಸಿರೋ ತಾಮ್ರಾಲಲ್ಲಿ ಗಂಡು ಒಂದಸ್ತದ ಹಕ್ಕಿ ಇದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಬಲೆ ಹುಚ್ಚ ಲೈನ್ ಗಂಡು ತೋರಿಸ್ದೆ. ಚಡಿ ಬಾಲ ಇಲ್ಲಿ ನೋಡ್ಬೋದು. ಸಿಂಗಲ್ ಟೈಲ್ ಹಿಂಗೆ ಎತ್ತಿಡ್ಕೊಳ್ಳುತ್ತೆ ಅಕ್ಕಿ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ತಿರಿಗಳು ನೋಡ್ಬೋದು. ಇಲ್ಲಿ ದಸ್ತದ ತಿರಿ ಉದುರಿಸ್ಕೊಂಡಿದೆ. ಕಪ್ಪು ಮಚ್ಚೆಗಳು ನೋಡ್ಬೋದು. ಮಚ್ಚೆಗಳು ಚೆನ್ನಾಗಿರುತ್ತೆ. 2 ಸೈಡ್ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಕಪ್ಪು ಮಚ್ಚೆನೂ ನೋಡ್ಬೋದು. ಮಚ್ಚೆನೂ ಚೆನ್ನಾಗಿದೆ. ವೈಬ್ರೇಷನ್ ನೋಡ್ಕೊಳ್ಳಿ. ವೈಬ್ರೇಷನ್ ಸಖತ್ತಾಗಿರುತ್ತೆ. ಹೆವಿ ಸರ್ಕ್ನಿ ಗೇಟ್ಲಿ ಅಕ್ಕಿ ಇದು. ಲೆಂತ್ ವೈಸು, ಚಿಡಿ ಶೇಪು ಇವೆಲ್ಲ ಸಖತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು ಪುಕ್ಕ ಎಲ್ಲ ಉದುರೋಗಿದೆ. ಮೊನ್ನೆ ಮಳೆಗೆ ಹೋಗಿದ್ದ ಅಕ್ಕಿ ಎಲ್ಲ ಪುಕ್ಕಗಳು ಉದುರೋಗಿದೆ, ಕುರ್ಜಾಗಿದೆ. ಅದೆಲ್ಲ ಹೊಸ ಪುಕ್ಕಗಳು ಬರಬೇಕು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ ಕಣ್ಣು, ಹೆವಿ ಶುದ್ಧ ಕಣ್ಣಿರುತ್ತೆ. ಪುತ್ಲಿ ನೋಡ್ಬೋದು. ಸಖತ್ತು ಸಣ್ಣ ಪುತ್ಲಿ ಇರುತ್ತೆ. ಕಣ್ಣು ನೋಡ್ಬೋದು. ಸಿಕ್ಕಾಪಟ್ಟೆ ಅಗ್ಲ ಇರುತ್ತೆ. ಇದು ಒಂದು ಸೈಡ್ ಕಣ್ಣ ನಿಮಗೆ ತೋರಿಸ್ತಾ ಇರೋದು. ಇನ್ನೊಂದು ಸೈಡ್ ಕಣ್ಣು ತೋರಿಸಿ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಹೆವಿ ಶುದ್ಧ ಕಣ್ಣಿರುತ್ತೆ. ಟಾಪ್ ಕ್ವಾಲಿಟಿಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ತುಂಬ ಟಾಪ್ ಆಗಿರುತ್ತೆ ಈ ಗಂಡಲಿ. ರಿಂಗ್ ನಂಬರ್ 5235. ಫ್ರೆಂಡ್ಸ್, ರೆಡಿಯಾಗಿ ಹಾರ್ತಾರೋ ಅಕ್ಕಿಗಳು ತುಂಬ ಜನ ಕೇಳ್ತಾ ಇರ್ತೀರಾ. ಇಲ್ಲಿ ನೋಡ್ಬೋದು. ಇಲ್ಲಿ ಸುರ್ಮಿಯಲ್ಲಿ ಗಂಡು. ಈ ಗಂಡು ಪ್ರೆಸೆಂಟ್ಲಿ 2-2.5 ಗಂಟೆ ಹಾರ್ತಾರ ಗಂಡು. ಬಾಜಿ ಬಂದ್ಬಿಟ್ಟು 2-3 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 10-15 ನಿಮಿಷ ಪಲ್ಲ ಹೊಡ್ಬರುತ್ತೆ. ಮೀಡಿಯಮ್ ಕೈ ಆಟ. ಜಾಸ್ತಿ ಮೇಲೆ ಓಡಲ್ಲ, ಜಾಸ್ತಿ ಕೆಳಗಡೆ ನೋಡಲ್ಲ. ಮೀಡಿಯಮ್ ಕೈ ಆಟ ಇದೆ. ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ಜಾಸ್ತಿ ಆಗುತ್ತೆ. ನಮಗಿವಾಗ ಏನು ಅಕ್ಕಿಗಳು, ಬೇರೆ ಅಕ್ಕಿಗಳು ಟೈಮ್ ಬಂದಿದೆ, ಲಾಂಗ್ ಟೈಮ್ ಬಂದಿದೆ. ಅವನ್ನ ಓಡಿಸ್ಕೊಂಡಿದ್ದಾಗ ಇವನ್ನ ಬಿಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಸಿಗಲ್ಲ. ಯಾರು ಇಸ್ಕೊಂಡ್ರೂ ಹೊಸ ಶೋಕ್ದಾರ್ಗಳು ಅವ್ರ ಮನೇಲಿ ಒಂದು ಒಳ್ಳೆ ಟೈಮ್ ಮಾಡಲಿ ಅಂದ್ಬಿಟ್ಟು ಹಕ್ಕಿಗಳನ್ನ ಕೊಡ್ತಾ ಇರೋದಿವು. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ರೆಡಿಯಾಗಿ 2-2.5 ಗಂಟೆ ಹಾರ್ತಾರೋ ಸುರ್ಮಿ ಗಂಡು ಒಂದಸ್ತದ ಅಕ್ಕಿ ಇದು. ಕರೆಕ್ಟಾಗಿ ಓಡಿಸ್ಕೊಂಬನ್ನಿ. ಟೈಮಿಂಗು ರೈಸ್ ಆಗುತ್ತೆ. ಆಟನೂ ಚೇಂಜ್ ಆಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸಖತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಸುರ್ಮಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಸುರ್ಮಿಯಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಟೈಲು, ಚಡಿ ಬಲ ತಿರ್ಕೊಳ್ಳುತ್ತೆ. ಚುಪ್ ತಿರಿ, ಉದ್ದ ತಿರಿ. ತಿರಿಗಳು ನೋಡ್ಬೋದು. ಚುಪ್ ತಿರಿ, ಉದ್ದ ತಿರಿ ಇರುತ್ತೆ. 2 ಸೈಡು ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಶುದ್ಧ ಕಣ್ಣಿರುತ್ತೆ. ಪ್ಲಸ್ಸು ಸಖತ್ ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ರವೆ ಒಡಕ್ಲು ನೋಡ್ಬೋದು. ಏನು ಇವಾಗ ಸ್ಟಾರ್ಟ್ ಆಗ್ತದೆ, ಇದು ಇನ್ನೂ ವಯಸ್ಸಾಗ್ತಾರಂಗೆ ರವೆ ಒಡಕ್ಲು ತುಂಬ ಜಾಸ್ತಿ ಆಗುತ್ತೆ. ಸಖತ್ ಕ್ವಾಲಿಟಿದಿರುತ್ತೆ. ಸಖತ್ ಅಗ್ಲ ಕಣ್ಣಿರುತ್ತೆ. ಪ್ಲಸ್ ಶುದ್ಧ ಕಣ್ಣಿರುತ್ತೆ ನೋಡ್ಬೋದು. ತುಂಬ ಕ್ಲೀನ್ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಬಿಡ್ಕೊಳ್ಳೋರಿಗೆ ಒಂದು ಒಳ್ಳೆ ಅಕ್ಕಿ ಆಗುತ್ತೆ ಈ ವರ್ಷಕ್ಕೆ. ರಿಂಗ್ ನಂಬರ್ 5266. ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಗಂಡು. ಆಲ್ರೆಡಿ ಗಂಡು 3 ಗಂಟೆ ಟೈಮಿಂಗ್ ಬಂದ್ಬಿಟ್ಟಿದೆ. ಬಾಜಿ ಬಂದ್ಬಿಟ್ಟು 1-2 ಬಾಜಿ. ಈ ಅಕ್ಕಿನ ನಾವು ಓಡಿಸ್ಕೊಂಬರೋಕ್ಕಾಗ್ತಾ ಇಲ್ಲ, ಯಾಕಂದರೆ ಬೇರೆ ಅಕ್ಕಿಗಳು ಟೈಮ್ ಬಂದ್ಬಿಟ್ಟಿದೆ. ಈ ಅಕ್ಕಿಯಿಂದ ಇವಾಗ ನಾವು ಬಿದ್ದರೆ ಬೇರೆ ಅಕ್ಕಿಗಳು ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಅಕ್ಕಿನ ಕೊಡ್ತಾ ಇರೋದು. ಯಾರೇ ಇಸ್ಕೊಂಡ್ರೂ ಕರೆಕ್ಟಾಗಿ ಡೈಲಿ ಬೆಳಗ್ಗೆ 1 ಉಡಾನು, ಸಾಯಂಕಾಲ 1 ಉಡಾನು, 2 ಉಡಾನ್ ಮಾಡ್ಕೊಂಬನ್ನಿ. ಹಕ್ಕಿ ಟೈಮಿಂಗ್ ಲಾಂಗ್ ಮಾಡ್ಕೊಂಬರುತ್ತೆ. ಒಂದು ಸತಿ ಅಕ್ಕಿ 5 ಗಂಟೆ ದಾಟಿದ ತಕ್ಷಣ ಸಂಜೆ ಉಡಾನ್ನ ನಿಲ್ಲಿಸ್ಬಿಟ್ಟು ಬರೀ ಬೆಳಗ್ಗೆ ಉಡಾನ್ ಮಾಡ್ಕೊಂಬನ್ನಿ. ಆಟೋಮೆಟಿಕ್ಕಾಗಿ ಟೈಮಿಂಗು ಲಾಂಗ್ ಆಗುತ್ತೆ.
ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದಸ್ತದ ಹಕ್ಕಿ ಇದು. ಮೀಡಿಯಮ್ ಕೈ ಆಟ, ಜಾಸ್ತಿ ಮೇಲೂ ಆಡಲ್ಲ, ಜಾಸ್ತಿ ಕೆಳಗಡೆ ಆಡಲ್ಲ, ಮೀಡಿಯಮ್ ಕೈ ಆಟ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಔಟ್ ಬರ್ತಾ ಇದೆ. ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ, ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಏನಂದರೆ ನಮಗಿವಾಗ ಈ ಅಕ್ಕಿನ ಓಡಿಸ್ಕೊಂಬರೋಕ್ಕಾಗಲ್ಲ. ಯಾಕಂದರೆ ಬೇರೆ ಅಕ್ಕಿಗಳು ಟೈಮ್ ಬಂದಾಗ ಈ ಅಕ್ಕಿಯಿಂದ ನಾವು ಓಡಿಸ್ಕೊಂಬಂದರೆ ನಮಗೆ ಬೇರೆ ಅಕ್ಕಿಗಳು ಬಿಡ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ. ಆಮೇಲೆ ಅದಕ್ಕೋಸ್ಕರ ಈ ಅಕ್ಕಿ ಕೊಡ್ತಾ ಇರೋದು ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಮಕ್ಷಿಯಲ್ಲಿ 1-1.5 ಗಂಡಿದು. ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಕ್ವಾಲಿಟೀಸು ಸಖತ್ತಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿಯಲ್ಲಿ ಗಂಟು ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಲ ತಿರ್ಕೊಳುತ್ತೆ. ನೋಡ್ಬೋದು, ಚಡಿ ಬಲ ತಿರ್ಕೊಳುತ್ತೆ. ಚುಪ್ ತಿರಿ ಉದ್ದಾ ತಿರಿಗಳು ನೋಡ್ಬೋದು. ಲಾಲ್ ಕಟ್ಟು ಚೆನ್ನಾಗಿದೆ. ಚುಪ್ ತಿರಿ ಉದ್ದಾ ತಿರಿ, ಫುಲ್ ತಿರಿ ಇದೆ. 2 ಸೈಡು ತಿರಿ ನೋಡ್ಕೊಳ್ಳಿ. ತಿರಿ ಎಲ್ಲ ಫುಲ್ ಇದೆ. ಇಸ್ಕೊಂಡು ನೀವು 10-15 ದಿನವೆಲ್ಲ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು, ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. ಲೈಟಾಗಿ ಏನು ಪಿಂಕಿಶ್ ಏನಾರು ಇದೆ ಅವೆಲ್ಲ ಹಾರಿಸ್ತಾ ಇರೋದಕ್ಕೆ ಆ ಪಿಂಕಿಶ್ ಏನಾರು ಇದೆ ಅವೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸಖತ್ತಾಗಿದೆ. ಇನ್ನೂ ವಯಸ್ಸಾಗ್ತಿರಂಗೆ ಆ ಪಿಂಕಿಶ್ ಏನಾರು ಎಲ್ಲ ಕಪ್ಪು ಒಡಕಲ್ಗೆ ಟರ್ನ್ ಆಗುತ್ತೆ. ಇದು ಮಕ್ಷಿಯಲ್ಲಿ ಗಂಡು. ರಿಂಗ್ ನಂಬರ್ 3736. ಫ್ರೆಂಡ್ಸ್, ಎಲ್ಲರದು ಫೇವ್ರೇಟು ತಿರಾವಲ್ಗಳು. ಇಲ್ಲಿ ನೋಡ್ಬೋದು, ಇಲ್ಲಿ ಮಕ್ಷಿಯಲ್ಲಿ ತಿರಾವಲ್ ಗಂಡು, ಚಪ್ಪರಲ್ಲಿ ತಿರಾವಲ್ ಹೆಣ್ಣು. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಎರಡಕ್ಕಿನೂ ಫುಲ್ಲು ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು. ಇಲ್ಲಿ ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು. ನೀವೊಂದು 4ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬಂದರೆ ಸಾಕು. ನಿಮಗೊಂದು 6ನೇ ಕಲ್ಲಿ 7ನೇ ಕಲ್ಲಿಗೆಲ್ಲ ಪಟ್ಟಗಳು ಕಮ್ಮಿ ಅಂದ್ರೇನು 6-7 ಗಂಟೆ ಮೇಲೆ ಬಂದ್ಬಿಡುತ್ತೆ. ಈ ಲೈನಲ್ಲಿ 8 ಗಂಟೆ 7 ಗಂಟೆ ಅನ್ನೋದು ತುಂಬ ಈಸಿಯಾಗಿ ಆಡತ್ತೆ. ಕರೆಕ್ಟಾಗಿ ನೀವು ಅಕ್ಕಿನ ಉಡಾನ್ ಸೆಟ್ ಮಾಡ್ಕೊಂಡು ಬಿಡ್ಕೊಂಬಂದರೆ ಟೈಮಿಂಗು ಇನ್ನೂ ಲಾಂಗ್ ಆಗುತ್ತೆ. 7-8 ಗಂಟೆ ಮೇಲೋಗುತ್ತೆ. ಎರಡಕ್ಕಿನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ನೀವು ಪಟ್ಟಗಳಿದಲ್ಲಿ ಬಿಡಬೇಕು ಅಂದರೆ ಪಟ್ಟಗಳು ಒಳ್ಳೆ ಸೈಜ್ ಮಾಡ್ಕೊಂಡು ಆಮೇಲೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. 3ನೇ ಕಲ್ಲಿ 4ನೇ ಕಲ್ಲಿ ಒಳಗಡೆ ಎಲ್ಲ ಬಿಡ್ಬೋದು ಪಟ್ಟಗಳನ್ನ. ಒಂದು ಸತಿ ಗಟ್ಟಿ ಬಾಜಿ ಹತ್ತಿದ ತಕ್ಷಣ ಪಟ್ಟಗಳು ಟೈಮಿಂಗ್ ಲಾಂಗ್ ಮಾಡ್ಕೊಂಡು ಹೋಗುತ್ತೆ. ನಿಮ್ಮ ಹತ್ರ ಯಾವಾಗ ಪಟ್ಟಗಳು ಗಟ್ಟಿ ಬಾಜಿ ಹತ್ತತ್ತೋ ಗಟ್ಟಿ ಬಾಜಿ ಹತ್ತಿದ ತಕ್ಷಣ ಲಾಂಗ್ ಮಾಡ್ಕೊಂಡು ಹೋಗುತ್ತೆ. ಹೆವಿ ಸರ್ಕ್ನಿ, ಹೆವಿ ಗೇಟ್ಲಿ, ರಾಕೆಟ್ ಬಾಜಿಗಳು ಬರುತ್ತೆ ಪಟ್ಟಗಳಿದಲ್ಲಿ. ಎದೆ ಎತ್ಕೊಂಡು ಒಂದು ಸತಿ ಪಟ್ಟಗಳು ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 8-10 ರಾಕೆಟ್ ಬಾಜಿ, ಒಂದೊಂದು ಬಾಜಿಗೂ 10-15 ಅಡಿ ಮೇಲಾಗ್ಬಿಡುತ್ತೆ. ಅಂಥ ಸೂಪರ್ ಟಾಪ್ ಕ್ಲಾಸ್ ಆಟ ಇರುತ್ತೆ. ಬಿಸಿಲಿದ್ದಾಗ ಹಕ್ಕಿ ಸ್ವಲ್ಪ ಮೇಲ್ಕೈ ಆಗತ್ತೆ. ಮೋಡ ಮುಚ್ಚಿದ್ದಾಗ ಹಕ್ಕಿ ಫುಲ್ಲು ಮೀಡಿಯಮ್ ಕೈಲಾಡುತ್ತೆ. ಪಟ್ಟಗಳಿದಲ್ಲಿ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ದಿ ಬೆಸ್ಟ್ ಬಂದ ಜೊತೆ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪಟ್ಟಗಳಿದಲ್ಲಿ ಎಷ್ಟಾಗುತ್ತೋ ಅಷ್ಟು ಪಟ್ಟಗಳು ಮಾಡಿಸಿ ಪ್ರತಿ ವರ್ಷ ನೀವು ಟೂರ್ನಮೆಂಟ್ಗೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಈ ಲೈನಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನೂ ಮಾಡಬೇಡಿ. ನಮ್ಮ ಹತ್ರ ಯಾವ ಅಕ್ಕಿನೂ ಹೆಚ್ಚು ಕಮ್ಮಿ ನಾವು ಕೊಡೋಲ್ಲ. ಯಾಕಂದರೆ ತುಂಬ ಜನನ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಹಕ್ಕಿಗಳು ಯಾರು ಹೆಚ್ಚು ಕಮ್ಮಿ ಕೇಳ್ತಾರೆ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಆ ಬಿಸ್ನೆಸ್ ನಾನು ಮಾಡಲ್ಲ, ಹೆಚ್ಚು ಕಮ್ಮಿ ಬಿಸ್ನೆಸ್ ನಾನು ಮಾಡಲ್ಲ. ಏನು ಅಕ್ಕಿ ಕೊಡ್ತೀನಿ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತೀನಿ. ಆ ಕ್ವಾಲಿಟಿ ತಕ್ಕನಂಗೆ ರೇಟ್ ಇಟ್ಟಿರ್ತೀನಿ. ಇಸ್ಕೊಂಡ್ರೂ ನಿಮ್ಮ ಹತ್ರ ಅಕ್ಕಿಗಳು ಒಳ್ಳೆ ಟೈಮ್ ಬರಬೇಕು. ಆ ಜವಾಬ್ದಾರಿನ ನಾವು ನೋಡ್ಕೊಂಡಿರ್ತೀವಿ. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಮಕ್ಷಿಯಲ್ಲಿ ತಿರಾವಲ್ ಗಂಡು, ಚಪ್ಪರಲ್ಲಿ ತಿರಾವಲ್ ಹೆಣ್ಣು.
ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಮಕ್ಷಿತ್ರ ಗಂಟು ತೋರಿಸ್ದೆ, ಸಿಂಗಲ್ ಟೇಲು ಚಡಿವಲ ಬರುತ್ತೆ. ಇದು ಮತ್ತೆ ಬಂದ್ಬಿಟ್ಟು ಇದು ನಮ್ಮ ಹಳೆ ಲೈನು ಮಕ್ಷಿಗಳಲ್ಲಿ ಬಂದಿರೋ ಅಕ್ಕಿ. ಇದು ತಿರಾವಲ್ಲು ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. 3 ತಿರಿನೂ ನೋಡೋದು ಒಂದೇ ಸಮ ಅಲ್ಲಿರುತ್ತೆ. 3 ತಿರಿನೂ ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ನಾವು ಮ್ಯಾಚ್ ಮಾಡಿದ್ದೀವಿ ಅಂತ. ಶುದ್ಧ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿರುತ್ತೆ. ಅದಾದಮೇಲೆ ಪೂರ್ತಿ ಕಣ್ಣಲ್ಲಿ ಕಪ್ಪು ಮತ್ತು ಗ್ರೇ ಶೈನ್ ನೋಡ್ಬೋದು. ಫುಲ್ ಅವೆಲ್ಲ ರವೆ ಹೊಡ್ಕಲ್ಗೆ ಟರ್ನ್ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ. ಅಗ್ಲ ಕಣ್ಣಿರುತ್ತೆ. ತುಂಬಾ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐಸಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇದು ಗಂಡಿನ ಕಣ್ಣು. ರಿಂಗ್ ನಂಬರ್ 5442. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಹೆಣ್ಣು ತೋರಿಸ್ದೆ, 2 ಅಕ್ಕಿನೂ ನೋಡ್ಬೋದು. ಸಿಂಗಲ್ ಟೇಲು ಚಡಿವಾಲ ಬರುತ್ತೆ. ಅದು ಇವಾಗ ಬಾಲ ಏನಕ್ಕೆ ಓಪನ್ ಮಾಡಿದ್ದು ಅಂದರೆ ಗಂಡಿಲ್ ಗುಮಾಯಿಸ್ತಾ ಇದೆ, ಆ ಮಸ್ತಿ ಮಾಡೋಕ್ಕೆ ಬಾಲ ಓಪನ್ ಮಾಡಿದ್ದು. ಚುಪ್ ತಿರಿ, ಉದ್ದ ತಿರಿ, ತಿರಿಗಳು ಹೊಡೆದಿಲ್ಲ ಹೆಣ್ಣಿಗೆ, ಯಾಕಂದರೆ ಓದ್ಸತಿ ಹೊಡೆದಿದ್ದೆಲ್ಲ ಉದ್ರಿ ಹೊಸದು ಬಂದ್ಬಿಟ್ಟಿದೆ. ತಿರಾವಲ್ ಗರಿಗಳು ನೋಡ್ಬೋದು, 2 ಸೈಡು ತಿರಾವಲ್ ಗರಿ ಚೆನ್ನಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, 2 ಅಕ್ಕಿನೂ ಶುದ್ಧ ಕಣ್ಣಲ್ಲಿ ಮ್ಯಾಚ್ ಮಾಡಿದ್ದೀವಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಕ್ಕ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ನ ಸಖತ್ತಾಗಿ ಮಾಡುತ್ತೆ. ವೈಬ್ರೇಷನ್, ರೊಟೇಷನ್ ಎರಡೂ ನೋಡ್ಬೋದು. ಸೂಪರ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಅಲ್ಟಿಮೇಟ್ ಕ್ವಾಲಿಟೀಸ್ ಇರುತ್ತೆ. ಅಗ್ಲ ಕಣ್ಣಿರುತ್ತೆ, ಪ್ಲಸ್ಸು ಆಚೆ ಇರುತ್ತೆ ನೋಡ್ಬೋದು. ಇಲ್ಲಿ ಕಣ್ಣಿಂಗೆ ಬಲೂನ್ ಥರ ಆಚೆ ಇರುತ್ತೆ. ಇದು ಹೆಣ್ಣಿನ ಕಣ್ಣು. ರಿಂಗ್ ನಂಬರ್ 5277. ಫ್ರೆಂಡ್ಸ್ ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.